ಟೊಮ್ಯಾಟೊ ಬೆಳೆದು ನಷ್ಟಕ್ಕೆ ಈಡಾಗಿದ್ದ ಚಿಕ್ಕಬಳ್ಳಾಪುರ ಭಾಗದ ರೈತರು ಈಗ ಖುಷಿಯಾಗಿದ್ದಾರೆ. ಕಾರಣ ಕಲರ್ಫುಲ್ ಸೇವಂತಿಗೆ ಹೂಗಳು. ವರಮಹಾಲಕ್ಷ್ಮಿ ಹಬ್ಬ ಬಂದಿರೋ ಕಾರಣಕ್ಕೆ ಹಾಸ್ಟೆಲ್ ಹೂಗೆ ಬಂಪರ್ ಬೆಲೆ ಬಂದಿದೆ. ತೋಟದಲ್ಲಿ ಮಿರ ಮಿಂಚುತ್ತಿರುವ ಕಲರ್ ಹೂವುಗಳು ಖರೀದಿ ಮಾಡಲು ತೋಟದ ಬಳಿ ನಾಮುಂದು ತಾಮುಂದು ಎಂದು ಮುಗಿಬಿದ್ದಿರುವ ವ್ಯಾಪಾರಿಗಳು. ಬೆಳಗ್ಗೆ ಬಂದಿರುವ ಡಿಮ್ಯಾಂಡ್ ಕಂಡು ಫುಲ್ ಖುಷಿಯಾಗಿರುವ ರೈತರು. ಚಿಕ್ಕಬಳ್ಳಾಪುರ ಜಿಲ್ಲೆ ಶಿಡ್ಲಘಟ್ಟ ತಾಲೂಕಿನ ಅಂಡಿಗನಾಳ ಗ್ರಾಮದ ರೈತರು ಫುಲ್ ಖುಷಿಯಾಗಿದ್ದಾರೆ. ಟೊಮ್ಯಾಟೊ ಬೆಳೆದು ನಷ್ಟಕ್ಕೆ ಈಡಾಗಿದ್ದವರು ಈಗ ಫುಲ್ ಖುಷಿಯಾಗಿರುವಂತದ್ದು. ವರಮಹಾಲಕ್ಷ್ಮಿ ಹಬ್ಬಕ್ಕೆ ಹಾಸ್ಟೆಲ್ ಹೂಗಳಿಗೆ ಸಿಕ್ಕಾಪಟ್ಟೆ ಡಿಮ್ಯಾಂಡ್ ಇದ್ದು ಮಾರುಕಟ್ಟೆಯಲ್ಲಿ 100 ರಿಂದ 150 ರೂಪಾಯಿಗೆ ಒಂದು ಮಾರು ಮಾರಾಟವಾಗುವ ಸಾಧ್ಯತೆಗಳಿವೆ. ಬಿತ್ತನೆ ತರಿಸ್ಕೊಂತೀವಿ, ತಂದು ಶ್ರೀರಾಮನವಮಿ ಹಬ್ಬ ಹಿಂದೂ ಮುಂದೆ ನಾಟಿ ಮಾಡ್ತೀವಿ. ಮತ್ತೆ 35 ದಿವಸಕ್ಕೆ ನಾರು ತಿರುಗಿ ಮತ್ತೆ ನಾಟಿ ಮಾಡ್ತೀವಿ, ತೆಗೆದು ಮಾಡಿ ಆಮೇಲೆ ವರಮಹಾಲಕ್ಷ್ಮಿ ಹಬ್ಬಕ್ಕೆ ಸೀಸನ್ಗೆ ಹೂವು ಬರ್ತೈತೆ. ಒಟ್ನಲ್ಲಿ ನಮಗೆ ಲೆಕ್ಕ 110 ದಿವಸ ನಾಟಿ ಮಾಡಿದ ದಿವಸದಿಂದ ಬಿತ್ತನೆ ಬೀಜ ನಾಟಿ ಮಾಡಿದ್ಮೇಲೆ 110 ದಿವಸಕ್ಕೆ ತಳಿ ಬಿತ್ತನೆ ಹೂವು ಬರ್ತೈತೆ. ಅದು ಹಬ್ಬಕ್ಕೆ ಗಿಡ ಕಟ್ಟಿಂಗ್ ಹಾಕಿ ಸೇಲ್ ಮಾರ್ಕೆಟ್ ಕಳಿಸ್ತೀವಿ. ವರಮಹಾಲಕ್ಷ್ಮಿ ಹಬ್ಬ ಆಚರಣೆ ಮಾಡುವ ಎಲ್ಲರಿಗೂ ಈ ಹೂವು ಬೇಕೇ ಬೇಕು. ಡಿಮ್ಯಾಂಡ್ ಹೆಚ್ಚಿದಷ್ಟು ಈ ಹೂವುಗಳ ಬೆಲೆಯೂ ಏರಿಕೆ ಆಗುತ್ತೆ. ಇದರಿಂದ ಹೂವು ವ್ಯಾಪಾರಿಗಳಿಗೂ ಲಾಭ, ರೈತರಿಗೂ ಲಾಭ. ಬಟ್ ನಮ್ಮ ಹತ್ರ ಒಂದು ರೈತರ ಕಡೆ ಒಂದು ಮಾರೋ ಒಂದು ವಿಷಯ 50-60 ರೂಪಾಯಿ ನಂಗೆ ತಗೊಂಡು ಹೋಗ್ತಾರೆ. ನಮ್ಮ ಹತ್ರ ಮಾರ್ಕೆಟಲ್ಲಿ ಈ ಗೌರಿ ಹಬ್ಬ ಕಳೆಗಂಟೆ ಡಿಮ್ಯಾಂಡ್ ಅಷ್ಟು ಬಿಟ್ಟರೆ ಈ ಸೀಸನ್ ಯಾವುದಿಲ್ಲ ಸರ್. ಆ ಥರ ಈ ಹೂವುಗಳದ್ದು ಏನು ವಿಶೇಷತೆ ಅಂದ್ರೆ ಇದು ಹಾಸ್ಟೆಲ್ ಹೂವು ಅಂತೇಳಿ ವರಮಹಾಲಕ್ಷ್ಮಿ ಹಬ್ಬಕ್ಕೆ ಪ್ರೀತಿಯಾದ ಹೂವು. ಚಿಕ್ಕಬಳ್ಳಾಪುರ ಜಿಲ್ಲೆಯ ರೈತ ತರಹೇವಾರಿ ಹೂವುಗಳನ್ನ ಬೆಳೆಯೋದ್ರಲ್ಲಿ ಫೇಮಸ್ಸು. ಆಷಾಢದಲ್ಲಿ ಯಾವುದೇ ಮದುವೆ ಮುಂಜಿ ಹಾಗೂ ಯಾವುದೇ ಶುಭ ಕಾರ್ಯಕ್ರಮಗಳು ಇಲ್ಲದೇ ಇರೋದ್ರಿಂದ ಹೂವುಗಳಿಗೆ ನಿರೀಕ್ಷಿತ ಬೆಲೆ ಸಿಕ್ಕಿಲ್ಲ. ಆದ್ರೆ ಆಷಾಢ ಮುಗಿದು ಶ್ರಾವಣ ಮಾಸದಲ್ಲಿ ಸಾಲು ಸಾಲು ಹಬ್ಬಗಳು ಬರ್ತಿರೋದ್ರಿಂದ ಹೂವು ಬೆಳೆಗಾರನಿಗೆ ಉತ್ತಮ ಆದಾಯ ಬರುವುದಂತೂ ಫಿಕ್ಸ್. ದತ್ತಾತ್ರೇಯ ಎಂ, ನ್ಯೂಸ್ 18 ಚಿಕ್ಕಬಳ್ಳಾಪುರ.